गजाननं भूतगणादिसेवितं कपिस्तजम्बोफलसारभक्षितम् उमासुताशोकविनाशकारणं नमामि विघ्नेश्वरपादपङ्कजं नमामि विघ्नेश्वरपादपङ्कजं। सायचरित्रे 45नेಯ अध्याय। अभी 7 अध्याय बाकी है, 52 अध्याय रहते हैं। और इससे पहले मैं सब पढ़ के इसमें डाला है। तुम लोग सब लोग इसको पढ़ो। तुम लोग को भी एक बुक पढ़ने का भाग्य मिलेगा। खाली सुन लो, काम करते करते सुन लो इसको, क्योंकि शिरडी साईं बाबा का बहुत महिमा है, बहुत उसका कारणिक है। उधर जाने के लिए बहुत अपने को तकलीफ़ होते हैं और बहुत टाइम भी मिलना चाहिए। इसके लिए ये पढ़ने के लिए भी बहुत टाइम मिलना चाहिए। इसके लिए आप लोग को मैं पढ़ के डालती हूँ, तुम लोग काम करते करते इसको चालू करके सुन सकते हैं बोल के मैं आप लोग को बोलती हूँ। अभी 45 अध्याय है, मगर कन्नड़ में तुम लोग को उसका नहीं मालूम पड़ा तो भी कान में गिरेगा तो भी बहुत अच्छा रहते। तुम लोग सब लोग पढ़ो, सुनो सुनो। हरे कृष्ण हरे कृष्ण। ಕಾಕ ಸಾಹೇಬರ ಅನುಮತಿ ಮತ್ತು ಆನಂದ ಅವರ ಕನಸು, ಮರದ ಹಲ್ಲಿಗೆ ಇತ್ಯಾದಿಗಳನ್ನು ಈ ಹಿಂದೆ 3 ಅಧ್ಯಾಯಗಳಲ್ಲಿಯೂ ಬಾಬಾ ಅವರ ನಿರ್ವಾಣ ಯಾತ್ರೆಯನ್ನು ವಿವರಿಸಿದೆ. ಅವರ ಭೌತಿಕ ಜಗತ್ತಿನ ಹಿಂದಿನ 3 ಅಧ್ಯಾಯಗಳಲ್ಲಿ ಬಾಬಾ ಅವರ ನಿರ್ವಾಣ ಯಾತ್ರೆ ವಿವರಿಸಿದ್ದೇವೆ. ಅವರ ಭೌತಿಕ ಸ್ವರೂಪವು ಮಾತ್ರ ನಮ್ಮ ಕಣ್ಣಿನಿಂದ ದೂರವಾಗಿದೆ ಹೊರತು ಅವರ ಆಧ್ಯಾತ್ಮಿಕ ರೂಪವು ಬಾಬಾ ಅವರ ಆತ್ಮ ಪರಮಾತ್ಮ ಅಮರವಾದದ್ದಾಗಿದೆ. ಅವರ ಜೀವಂತರಾಗಿದ್ದಾಗ ನಡೆದ ಲೀಲೆಗಳನ್ನು ವಿವರಿಸಿದ್ದೇನೆ. ಆಗ ಗತಿಸಿದ ಅನಂತರ ಅಂತಹ ಲೀಲೆಗಳ ಸಂಭವಿಸಿದೆ ಮತ್ತು ಸಂಭವಿಸಲು ಇದೆ. ಬಾಬಾ ಅವರ ಅವರು ಗತಿಸಿದ ನಂತರ ಅಂತಹ ಲೀಲೆಗಳು ಸಂಭವಿಸಿದೆ ಮತ್ತು ಸಂಭವಿಸಲೂ ಇದೆ. ಬಾಬಾ ಅವರು ಜೀವಿಸಿದಾಗ ಅವರ ಸಂಪರ್ಕ ಪಡೆದ ಜನರೇ ಧನ್ಯರು. ಆದರೆ ಪ್ರಾಪಂಚಿಕ ವಿಷಯಗಳಲ್ಲಿ ಸಂಪರ್ಕ ಪಡೆದ ಜನರೇ ಧನ್ಯರು. ಆದರೆ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಕ್ತಿಯನ್ನು ಪಡೆದ ವಿರಕ್ತಿಯನ್ನು ತೋರದೆ ಪರಮಾತ್ಮನ ಕಡೆಗೆ ಮನಸ್ಸು ಕೊಡದೆ ಇರುವ ಜನರು ದುರಾದೃಷ್ಟರೆಂದು ಹೇಳಬೇಕಾಗಿದೆ. ಭಕ್ತರಿಂದ ಅವರಿಗೆ ಬೇಕಾಗಿರೋದು ವ್ರತಪೂರ್ವಕ ಭಕ್ತಿ ಮಾತ್ರ. ನಮ್ಮ ಇಂದ್ರಿಯಗಳು, ಅವಯವಗಳು ಮತ್ತು ಮನಸ್ಸು ಬಾಬಾ ಅವರ ಸೇವೆಯಲ್ಲಿ ನಿರತವಾಗಿರಬೇಕು. ಕೆಲವು ಸಮಯಗಳಲ್ಲಿ ಕೆಲವು ಅವಯವಗಳನ್ನು ಪೂಜೆಗೆ ನಿಯಮಿಸಿ ಇನ್ನಿತರ ಅವಯವಗಳನ್ನು ಬೇರೆ ಕಡೆಗೆ ಹರಿಸಬಾರದು. ಪೂಜೆ ಮತ್ತು ತಪಸ್ಸು ಮಾಡುವಾಗ ನಾವು ವ್ರತಪೂರ್ವಕವಾಗಿ ತ್ರಿಕರಣ ಶುದ್ಧಿಯಿಂದ ಮಾಡಬೇಕು.
ಧರ್ಮಪತ್ನಿಯು ತನ್ನ ಪತಿಯಲ್ಲಿ ಇಟ್ಟ ಪ್ರೇಮವನ್ನು ಶಿಷ್ಯನಿಗೆ ಗುರುವಿನಲ್ಲಿ ಇರುವ ಪ್ರೇಮಕ್ಕೆ ಹೋಲಿಸಬಹುದಾಗಿದೆ. ಮಾತಾಪಿತರುಗಳಿಗೆ, ಸಹೋದರರುಗಳಿಗೆ ಅಥವಾ ಬಂಧುಗಳೇ ಆಗಲಿ, ನಮ್ಮ ಜೀವನದ ಗುರಿಯನ್ನು, ಆತ್ಮಜ್ಞಾನವನ್ನು ಪಡೆಯಲು ಸಹಾಯಕರವಾಗಲು ನಮ್ಮ ದಾರಿಯನ್ನು ನಾವೇ ಹಾಕಿಕೊಂಡು ಆತ್ಮಜ್ಞಾನವನ್ನು ಪಡೆಯಬೇಕು. ನಿತ್ಯನಿತ್ಯಗಳನ್ನು ವಿಚಾರ ಮಾಡಿ ಪ್ರಾಪಂಚಿಕ ಸುಖಭೋಗಗಳನ್ನು ತ್ಯಜಿಸಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನು ಗಳಿಸಿ ನಾವು ಮುಕ್ತ ಮಾರ್ಗ ಪಡೆಯಬೇಕು. ಇತರರಿಗೆ ಆಧೀನರಾಗಿ ಆಗುವ ಮೊದಲು ನಮ್ಮಲ್ಲಿ ನಾವೇ ವಿಶ್ವಾಸವಿಟ್ಟು ಈ ರೀತಿ ನಾವು ಈ ಪ್ರಪಂಚವು ನಶ್ವರವಾದುದೆಂದು ತಿಳಿದು ಮಿಥ್ಯ ಜ್ಞಾನವನ್ನು ತೊರೆದು ಚಿತ್ತವು ವಿಷಯಗಳಲ್ಲಿ ವರ್ತಿಸದಂತೆ ತಡೆದರೆ ಕೊನೆಗೆ ನಮಗೆ ವೈರಾಗ್ಯ ಬಂದು ಮಮಕಾರವು ದೂರವಾಗುವುದು. ಈ ವಿಧಾನದಿಂದ ಬ್ರಹ್ಮ ವಾಸನೆ ಉಂಟಾಗಿ ಆ ಬ್ರಹ್ಮನೇ ಗುರು ಎಂದು ಅರ್ಥವಾಗುತ್ತದೆ. ನಾವು ಯಾವಾಗಲೂ ಗುರು ಅಥವಾ ಬ್ರಹ್ಮನನ್ನು ವ್ರತಪೂರ್ವಕವಾಗಿ ಆರಾಧಿಸುತ್ತೇವೆಯೋ ಆಗ ನಾವು ತನ್ನಲ್ಲಿ ಐಕ್ಯವಾಗಿ ಆತ್ಮಜ್ಞಾನವನ್ನು ಪಡೆಯುವಂತೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಗುರುವಿನ ನಾಮಸ್ಮರಣೆಯಿಂದಲೂ ಅವನ ಜ್ಞಾನದಿಂದಲೂ ನಾವು ಸಕಲ ಜೀವರಾಶಿಗಳಲ್ಲಿಯೂ ಅವನನ್ನು ಕಾಣುವಂತಾಗಿ ನಮಗೆ ನಿತ್ಯ ಆನಂದ ದೊರಕುತ್ತದೆ. ಈ ಕೆಳಕಂಡ ಕಥೆಯನ್ನು ಇದನ್ನು ಪ್ರತಿಪಾದಿಸುತ್ತದೆ. ಕಾಕದೀಕ್ಷಿತರು ಅವರ ಅನುಮಾನ